ಮುನಿರತ್ನವರವರ ಇತಿಹಾಸ ಏನು ಅಂತ ಇಡೀ ರಾಜ್ಯ ಮತ್ತೆ ದೇಶಕ್ಕೆ ಗೊತ್ತಿದೆ. ಇಡೀ ರಾಜ್ಯದ ಮಾನ ಮರ್ಯಾದೆ ತೆಗ್ದಿರೋಂಥ ವ್ಯಕ್ತಿ. ಈ ಬಿಜೆಪಿಯವ್ರು ಏನು ಹೇಳಪ್ಪ ಅಂದ್ರೆ ಸುಳ್ಳು ಹೇಳೋದ್ ಬಿಟ್ರೆ ಬೇರೆ ಇವ್ರಿಗೇನು ಬೇರೆ ಗೊತ್ತಿಲ್ಲ. ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಈಗೊಂದು ಆರೋಪ ಹಾಕಿ ಅವ್ರ ಮೇಲಿರೋಂಥ ಇದನ್ನ ಎಲ್ಲೋ ಒಂದು ರೀತಿ ರಾಜ್ಯಕ್ಕೆ ಜನಕ್ಕೆ ಎಲ್ಲೋ ಒಂದು ರೀತಿ ಇದನ್ನ ತಪ್ಪಿಸೋದಕ್ಕೆ ಈ ರೀತಿಯಾದಂಥ ಹೇಳಿಕೆಗಳನ್ನೆಲ್ಲ ಕೊಡ್ತಾರೆ. ಮೊದಲು ಬಿಜೆಪಿ ಅವ್ರಿಗೆ ಏನಾರ ಸ್ವಲ್ಪನಾರ ಮಾನ ಮರ್ಯಾದೆ ಇತ್ತು ಅಂದ್ರೆ ಇವ್ರಿಗಿನ್ನೂ ಪಾರ್ಟಿಲಿ ಇಟ್ಕೊಂಡವ್ರೆ ಸಸ್ಪೆಂಡ್ ಮಾಡಿ ಬಿಸಾಕ್ಬೇಕಾಗಿತ್ತು ಬಿಜೆಪಿ ಅವರು. ಇವ್ರನ್ನೆಲ್ಲ ಮುನಿರತ್ನನ್ನ ಅವ್ನು ಮಾಡಿರೋ ಕೆಲ್ಸಕ್ಕೆ ಏನು ಮಾಡಿಲ್ಲ. ಅದು ನಮ್ಮ ಬಾಯಲ್ಲಿ ಹೇಳಲಿಕ್ಕೆ ಅಸಹ್ಯ. ಅದು ಯಾವ ಈ ರಾಜ್ಯದಲ್ಲಿ ಇವತ್ತು ಅವ್ರು ನೋಡಿದ್ರೆ ಏನು ಅನ್ನೋದು ಗೊತ್ತಿದೆ. ಇವರಿಂದ ಯಾವ್ದ್ರಿ ನಾವು ಕಲಿಬೇಕಾಗಿದೆ ಈ ಗಿರಾಕಿಗಳಿಂದ? ಫಸ್ಟ್ ಬಿಜೆಪಿಯವ್ರಿಗೆ ಮಾನ ಮರ್ಯಾದೆ ಇತ್ತು ಅಂದ್ರೆ ಅವ್ರಿಗೆ ತೆಗ್ದು ಸರಿಯಾದ ಅವ್ರ ಪಾರ್ಟಿಯಿಂದ ಕಿತ್ತೆಸಿಬೇಕು 6 ವರ್ಷಕ್ಕೆ. ಅದನ್ನ ಮಾಡಕ್ಕೆ ಹೇಳಿ ಫಸ್ಟ್. ವಿಜೇಂದ್ರ ಆಗಲಿ ಅಶೋಕ್ ಆಗಲಿ ಇವರೆಲ್ಲ ಪಾರ್ಟಿ ನಾಯಕರಿದಾರಲ್ಲ, ಈ ತರ ಗಿರಾಕಿಗಳನ್ನ ಎಲ್ಲೋ ಒಂದ್ ರೀತಿ ನೀವು ಓಲೈಸ್ಕೊಳ್ಳೋದು, ಅವ್ರನ್ನ ಸಮರ್ಥಿಸ್ಕೊಳ್ಳೋದನ್ನ ಬಿಟ್ಟು ಅವ್ರ ಮೇಲೆ ಸರಿಯಾದ ರೀತಿ ಕ್ರಮವನ್ನ ತಗೋಬೇಕು. ನೀವು ಇದೇನ RSS ಅಲ್ಲಿ ಹೇಳ್ಕೊಡೋದು ಪಾಠ? ಇದೇನ ಇವ್ರದ್ದು ಸಂಸ್ಕೃತಿ? ಇದರಲ್ಲಿ ಗೊತ್ತಾಗುತ್ತೆ. ಡಬಲ್ ಸ್ಟ್ಯಾಂಡ್. ಹಂಗಾರೆ ಈ ತರದವ್ರನ್ನ ಇವರು ಸಪೋರ್ಟ್ ಮಾಡ್ತಾರೆ ಅಂದ್ರೆ CT ರವಿ ಆಗಿರ್ಬೋದು, ಮುನಿರತ್ನ ಆಗಿರ್ಬೋದು, ಈ ತರ ಇವ್ರಿಗೆ ಸಪೋರ್ಟ್ ಮಾಡ್ತಾರೆ ಅಂದ್ರೆ ಇವ್ರದ್ದು ಡಬಲ್ ಸ್ಟ್ಯಾಂಡ್ ಅನ್ನೋದು ಇದರಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಡಿ ಕೆ ಶಿವಕುಮಾರ್ ಅವ್ರು ಎಂತ ದೊಡ್ಡ ವ್ಯಕ್ತಿತ್ವ ರೀ. ಈ ಗಿರಾಕಿಗಳಿಗೆಲ್ಲ ಆ ರೀತಿ ಅವ್ರ ಕನ್ಸು ಮನ್ಸಲ್ಲೂ ಅವ್ರ ವಿರೋಧಿಗಳಿಗೂ ಇದು ಮಾಡುವಂತ ವ್ಯಕ್ತಿ ಯಾವತ್ತು ಕೆಟ್ಟದ್ ಬಯಸಲ್ಲ ಅವರು.